ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ನಿಂದ ಸುಸ್ವಾಗತ. ಇವತ್ತು ನಾವು ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಸುಮಾರು 10 ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ. ಈ 10 ಪ್ರಶ್ನೆಗಳನ್ನ ನಾವು ಮಾದರಿ ಪ್ರಶ್ನೆ ಪತ್ರಿಕೆಗಳಿಂದ ತೆಗೆದುಕೊಂಡು ಬಂದು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳು ಇಂಪಾರ್ಟೆಂಟು. ಇದಕ್ಕೆ ತಕ್ಕಂತೆ ಇದಕ್ಕೆ ಸಂಬಂಧಿಸಿದಂತೆ ಈ ಪ್ರಶ್ನೆಗಳನ್ನ ಮತ್ತೆ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಈಗ ಸಮಯವನ್ನ ವ್ಯಯ ಮಾಡುವುದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ 10 ಪ್ರಶ್ನೆಗಳು ಈ ವಿಡಿಯೋದಲ್ಲಿದ್ದಾವೆ. ಸೊ ಪ್ರಶ್ನೆ ನಂಬರ್ 1, ಭಾರತ ಮತ್ತು ಅಮೆರಿಕ ಅಧ್ಯಕ್ಷ ನಡುವಿನ ಹೋಲಿಕೆಯನ್ನ ಕುರಿತಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಹೇಳಿಕೆ ರೂಪದಲ್ಲಿ ಈ ಒಂದು ಪ್ರಶ್ನೆ ಇದ್ದು, ಇದರ ಹೇಳಿಕೆನ ನಾನು ನೋಡುವುದಾದರೆ ಭಾರತದ ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷಗಳು, ಅಮೆರಿಕ ಅಧ್ಯಕ್ಷರ ಅಧಿಕಾರಾವಧಿ 4 ವರ್ಷಗಳು. ಭಾರತ ಅಧ್ಯಕ್ಷರು ಹಲವು ಅವಧಿಗಳಿಗೆ ಪುನರ್ ಆಯ್ಕೆಯಾಗಬಹುದು. ಅಮೆರಿಕ ಅಧ್ಯಕ್ಷರು 2ಕ್ಕಿಂತಲೂ ಹೆಚ್ಚಿನ ಅವಧಿಗೆ ಆಯ್ಕೆಯಾಗುವಂತಿಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ 1 ಮತ್ತು 2. ಇದಕ್ಕೆ ಸರಿಯಾದ ಉತ್ತರ ಇವೆರಡು ಕರೆಕ್ಟ್ ಸರ್. ಪ್ರಶ್ನೆ ಏನು ಕೇಳಿದ್ದಾರೆ ಅಂತಂದ್ರೆ, ಭಾರತ ಮತ್ತು ಅಮೆರಿಕ ಅಧ್ಯಕ್ಷ ನಡುವಿನ ಹೋಲಿಕೆಯನ್ನು ಕುರಿತಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿರುತ್ತೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2, 1 ಮತ್ತು 2 ಇವು ಸರಿಯಾದ ಉತ್ತರ. ಸೊ ಈ ಒಂದು ಪ್ರಶ್ನೆಯನ್ನ SD ಎಕ್ಸಾಮ್ 2018ರಲ್ಲಿ ನಡೆದಿರ್ತಕ್ಕಂಥ SD ಎಕ್ಸಾಮ್ ಅಲ್ಲಿ ಕೇಳಿದ್ದ. 2018ರಲ್ಲಿ ನಡೆದಿರ್ತಕ್ಕಂಥ SD ಎಕ್ಸಾಮ್ ಅಲ್ಲಿ ಕೇಳಿದ್ದ. ಸೊ ಇದು ಇಂಪಾರ್ಟೆಂಟ್ ಕ್ವಶನ್. ಸೊ ಇನ್ನು ಪ್ರಶ್ನೆ ನಂಬರ್ 2, ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ನಂಬರ್ 2, ರಾಷ್ಟ್ರಪತಿಯವರಿಗೆ ಯಾರು ಪ್ರಮಾಣ ವಚನವನ್ನ ಬೋಧಿಸುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಇದಕ್ಕೆ ಸರಿಯಾದ ಉತ್ತರ. ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸುತ್ತಾರೆ ಅಂತ ಪ್ರಶ್ನೆ ಕೇಳಬಹುದು. ಇದಕ್ಕೆ ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಬೋಧಿಸುತ್ತಾರೆ. ಇನ್ನ ಪ್ರಶ್ನೆ ನಂಬರ್ 3, ರಾಷ್ಟ್ರಪತಿಯವರಿಗೆ ಯಾರು ಪ್ರಮಾಣ ವಚನವನ್ನ ಬೋಧಿಸುತ್ತಾರೆ? ಇಲ್ಲಿ ಸೀರಿಯಲ್ ವೈಸ್ ನಂಬರ್ ಸ್ವಲ್ಪ ಅದಲು ಬದಲಾಗಿದೆ, ಕ್ಷಮಿಸಬಹುದು. ಪ್ರಶ್ನೆ ನಂಬರ್ 3 ಇದು 2008ರಲ್ಲಿ ಕೇಳಿರ್ತಕ್ಕಂಥ SD ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ರಾಷ್ಟ್ರಪತಿಯವರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು. ಇದು ಮತ್ತೊಮ್ಮೆ ರಿಪೀಟ್ ಆಗಿದೆ, ಇರ್ಲಿ, ಯಾಕಂದ್ರೆ ನೆನಪಿನಲ್ಲಾದ್ರೂ ಉಳಿತದೆ ಅಲ್ಲ. ಸೊ ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಸರಿಯಾದ ಉತ್ತರ. ಇನ್ನ ಮುಂದಿನ ಪ್ರಶ್ನೆಗೆ ನಾವು ಹೋಗುವುದಾದ್ರೆ, ಪ್ರಶ್ನೆ ನಂಬರ್ 3, ರಾಷ್ಟ್ರಪತಿಯವರು ಸಂವಿಧಾನದ ಯಾವ ವಿಧಿಯ ಪ್ರಕಾರ ಕ್ಷಮಾದಾನವನ್ನ ಮಾಡುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಸಿ ಇಸ್ ದ ರೈಟ್ ಆನ್ಸರ್, 72ನೇ ವಿಧಿಯ ಮೂಲಕ. ಇದನ್ನ SDA ಎಕ್ಸಾಮ್ ಅಲ್ಲಿ 2008ರಲ್ಲಿ ನಡೆದಿರ್ತಕ್ಕಂಥ SDA ಎಕ್ಸಾಮ್ ಅಲ್ಲಿ ಕೇಳಿದ್ದ. ಸೊ ಇದಕ್ಕೆ ಸರಿಯಾದ ಉತ್ತರ 72ನೇ ಒಂದು ವಿಧಿ. ಇನ್ನು ಪ್ರಶ್ನೆ ನಂಬರ್ 4, ಸಂವಿಧಾನದ ಪ್ರಕಾರ ರಾಜ್ಯಪಾಲರು ತನ್ನ ನಡವಳಿಕೆಗೆ ಮುಂದೆ ಕಾಣಿಸಿದ ಒಬ್ಬರಿಗೆ ಜವಾಬ್ದಾರರಾಗಿರುತ್ತಾರೆ. ಸಂವಿಧಾನದ ಪ್ರಕಾರ ರಾಜ್ಯಪಾಲರು ಯಾರಿಗೆ ಜವಾಬ್ದಾರಿಯಾಗಿರ್ತಾರೆ ಅಂದ್ರೆ ರಾಷ್ಟ್ರಪತಿಯವರಿಗೆ ಜವಾಬ್ದಾರಿಯಾಗಿರ್ತಾರೆ. ಈಗಾಗಲೇ ಆನ್ಸರ್ನ ಯಾಕೆ ನಾವು ಗುರ್ತು ಮಾಡಿದೀವಿ ಅಂತಂದ್ರೆ ಕನ್ಫ್ಯೂಸ್ ಆಗಬಾರ್ದಲ್ಲ, ಆದ್ದರಿಂದ ಈ ಒಂದು ಆನ್ಸರ್ನ ಗುರುತಿಸಿದ್ದೀವಿ. ಪ್ರತಿಯೊಂದು ಆನ್ಸರ್ಗಳು, ಪ್ರತಿಯೊಂದು ಪ್ರಶ್ನೆಗಳು ಅತಿ ಇಂಪಾರ್ಟೆಂಟ್, ಮಹತ್ವದ ಒಂದು ಪ್ರಶ್ನೆಗಳಾಗಿವೆ. ಪ್ರಶ್ನೆಗಳನ್ನ ಉತ್ತರಗಳನ್ನ ನೋಟ್ ಮಾಡ್ಕೋಬಹುದು ಅಥವಾ ವಿಡಿಯೋನ ಪಾಸ್ ಮಾಡುವ ಮೂಲಕ ಸ್ಕ್ರೀನ್ಶಾಟ್ ಹೊಡ್ಕೋಬಹುದು. SD ಎಕ್ಸಾಮ್ ಅಲ್ಲಿ ಕೇಳಿದ್ ನೋಡ್ರಿ 2008ರಾಗ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದ. ಸೊ ಇನ್ನು ನಾವು ಪ್ರಶ್ನೆ ನಂಬರ್ 5 ಏನಿದೆ, ಭಾರತ ರಾಷ್ಟ್ರಪತಿಯು ಏನಾಗಿರ್ತಾನೆ? ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳಲ್ಲಿ ಒಬ್ಬನಾಗಿರ್ತಾನೆ. ಏನಾಗಿರ್ತಾನೆ ಅಂತಂದ್ರೆ ನಾಮಮಾತ್ರದ ಮುಖ್ಯಸ್ಥನು ಆಗಿರ್ತಾನೆ. ಭಾರತ ರಾಷ್ಟ್ರಪತಿಯು ನಾಮ ಮಾತ್ರ, ಕಾರ್ಯ ಎಲ್ಲ ಮಾಡವ ಯಾರ? ಪ್ರಧಾನಮಂತ್ರಿ. ಇದಕ್ಕೆ ಸರಿಯಾದ ಉತ್ತರ 2008ರಲ್ಲಿ ನಡೆದಿರ್ತಕ್ಕಂಥ SD ಎಕ್ಸಾಮ್ ಅಲ್ಲಿ ಈ ಪ್ರಶ್ನೆ ಕೇಳಿದ್ದ. ಇದಕ್ಕೆ ಸರಿಯಾದ ಉತ್ತರ ನಾಮ ಮಾತ್ರ ಮುಖ್ಯಸ್ಥ. ರಾಷ್ಟ್ರಪತಿಯು ನಾಮ ಮಾತ್ರ ಮುಖ್ಯಸ್ಥ ಆಗಿರ್ತಾನೆ. ಎಲ್ಲ ಕೆಲಸಗಳನ್ನ ಯಾರು ಮಾಡ್ತಾರೆ ಅಂತಂದ್ರೆ ಪ್ರಧಾನಮಂತ್ರಿ ಮಾಡ್ತಾನೆ. ಮತ್ತೆ ಈತ ಯಾವುದರ ಒಂದು ಅಧ್ಯಕ್ಷನೂ ಆಗಿರಲ್ಲ ಅಂದ್ರೆ ಹಂಗೇನಿಲ್ಲ, ರಾಷ್ಟ್ರಪತಿಯ ಒಂದು ಪಾತ್ರವು ಸಹ ಅತಿ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ನಾವು ಮುಂದಿನ ಪ್ರಶ್ನೆಗೆ ಹೋಗುವುದಾದ್ರೆ, ಪ್ರಶ್ನೆ ನಂಬರ್ 6, ರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ ಉಪರಾಷ್ಟ್ರಪತಿ ಎಷ್ಟು ಸಮಯ ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಬಹುದು? ಬರೀ 6 ತಿಂಗಳವರೆಗೆ ಮಾತ್ರ ಕಾರ್ಯನಿರ್ವಹಿಸಬಹುದು ಹಂಗಾಮಿ ರಾಷ್ಟ್ರಪತಿಯಾಗಿ. ಅಷ್ಟರೊಳಗೆ ಅವರು ಚುನಾವಣೆಯನ್ನ ನಡೆಸಬೇಕಾಗ್ತದೆ ಹೊಸ ಒಂದು ಕ್ಯಾಂಡಿಡೇಟ್ನ ಆಯ್ಕೆ ಮಾಡಿಕೊಳ್ಳಲು.
ಸೊ ಇನ್ನು ಪ್ರಶ್ನೆ ನಂಬರ್ 7. ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾದ ಅರ್ಹತೆಗಳು. ನಾ ಹೇಳಿದ್ನಲ್ಲ, ರಾಷ್ಟ್ರಪತಿಗಳ ಬಗ್ಗೆ ನಾವು ಬಹಳ ತಿಳ್ಕೊಳ್ಬೇಕ್ರಿ. ಪಾರ್ಟ್ 1 ವಿಡಿಯೋದಲ್ಲಿ ನಾನು ಹೇಳಿದ್ದೆ ನೋಡಿ, 10 ಪ್ರಶ್ನೆಗಳನ್ನ ಅಲ್ಲಿ ಸಹ ಚರ್ಚೆ ಮಾಡಿದ್ದೀವಿ ನಾವು, ಅಲ್ಲಿ ಹೇಳಿದ್ದೀನಿ. ಸೊ ಪ್ರಶ್ನೆ ನಂಬರ್ 7 ಏನು ಹೇಳ್ತದೆ ಅಂತಂದ್ರೆ, ಭಾರತದ ರಾಷ್ಟ್ರಪತಿ ಆಗಲು ಇರಬೇಕಾದ ಅರ್ಹತೆಗಳನ್ನ ಕೇಳಿದ್ದಾನೆ. 1 ಭಾರತದ ಪ್ರಜೆ ಆಗಿರಬೇಕು. 2 35 ವಯಸ್ಸಾಗಿರಬೇಕು. 3 50 ವಯಸ್ಸಾಗಿರಬೇಕು. 4 ಪಾಂಡಿತ್ಯ ಹೊಂದಿದ ವ್ಯಕ್ತಿ ಆಗಿರಬೇಕು. 5 ಲಾಭದಾಯಕ ಹುದ್ದೆಯಾಗಿರ್ಬೇಕು. ಇದರಲ್ಲಿ 4 ಕರೆಕ್ಟ್. 4 ಅಲ್ಲ, 1, 2, 5 ಕರೆಕ್ಟ್. 35 ಅಂತೂ ವಯಸ್ಸಾಗಿರ್ಬೇಕು. ಆಮೇಲೆ 5 ಕರೆಕ್ಟ್. ಲಾಭದಾಯಕ ಹುದ್ದೆಯಲ್ಲಿರಬಾರ್ದು. ಪಾಂಡಿತ್ಯ ಹೊಂದಿದ ವ್ಯಕ್ತಿ ಆಗಿರ್ಬೇಕು. ಮತ್ತು ಪಾಂಡಿತ್ಯ ಹೊಂದೇ ಇರ್ತಾರಲ್ಲಿ, ಅದೇ ಹಂಗ ಅರ್ಹತೆಯಾಗಿ ಬರ್ತದೆ. ಇದಕ್ಕೆ ಸರಿಯಾದ ಉತ್ತರ 1, 2, 5. 50 ವರ್ಷ ಆಗಿರ್ಬೇಕು. ನೀವು ಕಾಮನ್ ಆಗಿ ಇಲ್ಲ ಅಂತ ಹೇಳ್ಬೋದು, ಯಾಕಂದ್ರೆ 35 ಮುದುಕಾಗನ ಅವನೇನು ಅಧಿಕಾರಕ್ಕೆ ತರ್ತಾರೆ ಇಲ್ವಲ್ಲ. ಸೊ ಅದೇ ರೀತಿಯಾಗಿ 35 ವಯಸ್ಸಾಗಿರ್ಬೇಕು. ಪಾಂಡಿತ್ಯ ಹೊಂದಿದ ವ್ಯಕ್ತಿ ಆಗಿರ್ಬೇಕಂತ ಹೆಂಗ್ರಿ? ಪಾಂಡಿತ್ಯ ಹೊಂದಿದ ಅಂದ್ರೆ ಅವ್ ಮೊದ್ಲೇ ಶಾನೆ ಇರ್ತಾನಲ್ಲ, ಅದೇನು ಅರ್ಹತೆ ಬರಂಗಿಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ 1, 2, 5. ಓಕೆ, ಸರಿಯಾದ ಉತ್ತರ ಇಲ್ಲಿ ಹಾಕಿದ್ದಾರೆ ನೋಡಿ. ಪ್ರಶ್ನೆ ನಂಬರ್ 7ಕ್ಕೆ ಸರಿಯಾದ ಉತ್ತರ ಸಿ. ಇದನ್ನ SD ಎಕ್ಸಾಮ್ ಅಲ್ಲಿ ಕೇಳಿದ್ದ. 2006 ಏನ್ ನಡೆದತ್ತಲ್ಲ SD ಎಕ್ಸಾಮು, ಅದರಲ್ಲಿ ಒಂದು ಪ್ರಶ್ನೆ ಕೇಳಿದಾತ. ಸೊ ಇನ್ನು ಪ್ರಶ್ನೆ ನಂಬರ್ 8ಕ್ಕೆ ಹೋಗುವುದಾದರೆ, ಪ್ರಶ್ನೆ ನಂಬರ್ 8, ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಕನಿಷ್ಠ ವಯೋಮಿತಿ ಎಷ್ಟು? ಈಗಾಗಲೇ ಅರ್ಹತೆಯಲ್ಲಿ ನಾವು ನೋಡಿದ್ದೀವಿ, 35 ವರ್ಷ. ನಾವೀಗ ರಾಷ್ಟ್ರಪತಿ ಹುದ್ದೆಗೆ ಸೇರ್ಕೊಳ್ಳುತ್ತೋ ರಾಷ್ಟ್ರಪತಿ ಆಗಲು ಅರ್ಹತೆಗಳನ್ನ ನೋಡಿದೀವಿ ಅಂತಂದ್ರೆ, ಅದರ ಮೇಲೆನೆ ಸುಮಾರು ನಾವು 4-5 ಪ್ರಶ್ನೆಗಳನ್ನ ಗುರುತಿಸಬಹುದು. ಆತನಿಗೆ ವಯಸ್ಸೆಷ್ಟು, ಅರ್ಹತೆಗಳು ಏನೇನ್ ಇರ್ತವೆ, ಹೀಗೆ ಹಲವಾರು ರೀತಿಯಲ್ಲಿ ಆತನ ಬಗ್ಗೆ ಗುರುತಿಸಬಹುದು. ಪ್ರಶ್ನೆ ನಂಬರ್ 10, ಅಂದ್ರೆ ಅಲ್ಲಿ 2 ಸಲ ರಿಪೀಟ್ ಆಯ್ತಲ್ಲ, ಅದರಿಂದ ಒಂದು ಕ್ವಶನ್ ಕಡಿಮೆ ಆಗಿದೆ. ಇದನ್ನ ಸ್ಲೈಡ್ ತಯಾರು ಮಾಡುವಾಗ ನಾವು ಆನ್ಸರ್ ಅನ್ನ ಹಾಕಿ ಗುರುತಿಸಿಬಿಟ್ಟಿರ್ತೀವಿ ಮೊದಲೇ. ಆದ್ದರಿಂದ ಈಗ ಯಾವುದೇ ಕನ್ಫ್ಯೂಸ್ ಇರಲ್ಲ, ಮತ್ತೆ ಯಾವುದೇ ತಪ್ಪು ತಡೆಗಳು ಆಗಲ್ಲ ಅಂತೇಳಿ ಗುರುತಿಸಿಬಿಟ್ಟಿರ್ತೀವಿ. ಸೊ ಪ್ರಶ್ನೆ ನಂಬರ್ 10, ಭಾರತ ಸಂವಿಧಾನದ ಅಡಿಯಲ್ಲಿ ಒಕ್ಕೂಟದ ಕಾರ್ಯನಿರ್ವಹಣದ ಅಧಿಕಾರ ಯಾರಿಗಿರ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಒಕ್ಕೂಟದ ನಿರ್ವಹಣದ ಅಧಿಕಾರ ಯಾರಿಗಿರ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ಬಿ ಇದೆ ನೋಡಿ, ರಾಷ್ಟ್ರಪತಿ ಅವರಿಗೆ ಇರ್ತದೆ. PSI ಎಕ್ಸಾಮ್ 2002 ನಡೆದತ್ತಲ್ಲ, PSI ಎಕ್ಸಾಮು, ಅದರಲ್ಲಿ ಈ ಪ್ರಶ್ನೆ ಕೇಳಿದ. ನಿಮ್ಗೆ ಎಲ್ಲರಿಗೂ ರಿಕ್ವೆಸ್ಟ್ ಏನ್ ಮಾಡ್ಕೊಳ್ಳೋದು ಅಂತಂದ್ರೆ, ಯಾರು PSI PC ಎಕ್ಸಾಮ್ ಓದ್ತಿದಾರ ಎಲ್ರು ಕ್ವಶನ್ ಪೇಪರ್ ಅನ್ನ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಖರೀದಿ ಮಾಡ್ಕೊಳ್ಳಿ, ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ನಾವು ಬಿಡಿಸಿದ್ದೀವಿ, ಅದನ್ನ ನೋಡ್ಕೋಬಹುದು. ಮಾಡೆಲ್ ಕ್ವಶನ್ ಪೇಪರ್ ಅನ್ನು ಬಿಡಿಸೋದ್ರಿಂದ ನಿಮಗೆ ಏನ್ ಬೆನಿಫಿಟ್ ಅಂತಂದ್ರೆ, ಯಾವ ರೀತಿ ಕ್ವಶನ್ ಕೇಳ್ತಿರ್ತಾನೆ ಮತ್ತೆ ಯಾವ ರೀತಿ ಕ್ವಶನ್ಗಳು ಇರ್ತವೆ ಅಂತೇಳಿ ಸ್ಪಷ್ಟವಾದ ಮಾಹಿತಿ ನಿಮಗೆ ದೊರೀತಿದೆ. PSI ಎಕ್ಸಾಮ್ ಕ್ವಶನ್ ಪೇಪರ್ ನಿಮ್ ಕಣ್ ಮುಂದೆನೆ ಇರ್ತದಲ್ಲ, ನಿಮ್ಗೆ ಗೊತ್ತಾಗ್ತದೆ ಆಟೋಮೆಟಿಕ್ ಆಗಿ ಯಾವ ರೀತಿ ಪ್ರಶ್ನೆ ಕೇಳ್ತಿರ್ತಾನೆ ಅಂತ. ಸೊ ಇದು ಇವತ್ತಿನ ಒಂದು ಕ್ಲಾಸ್ ಆಗಿತ್ತು. 10 ಪ್ರಶ್ನೆಗಳನ್ನ ಸಂವಿಧಾನಕ್ಕೆ ಸಂಬಂಧಿಸಿ ಚರ್ಚೆ ಮಾಡಿದ್ವಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಸೊ ಥ್ಯಾಂಕ್ ಯು ಆಲ್ ಆಫ್ ಯು.